ತಾಲೂಕಿನ ಮತ್ತಿಘಟ್ಟ ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ಟವರ್ ಒಂದೇ ನೆಟ್ವರ್ಕ್ ಸಾಧನವಾಗಿದ್ದು, ಕಳೆದ ಕೆಲ ದಿನಗಳಿಂದ ವಿದ್ಯುತ್ ಇಲ್ಲದೆ ಟವರ್ ಕೂಡ ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ಮತ್ತಿಘಟ್ಟದ ಟವರ್ಗೆ ಸೋಲಾರ್ ಪ್ಲೇಟ್ ಅಳವಡಿಸಿ ಸಮಸ್ಯೆ ಬಗೆಹರಿಸುವಂತೆ ಯುವ ಮುಖಂಡ ಪ್ರಮೋದ್ ಗೋಪಾಲಕೃಷ್ಣ ವೈದ್ಯ ಆಗ್ರಹಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಮತ್ತಿಘಟ್ಟದ ಜಲಪಾತದಲ್ಲಿ ನಾಪತ್ತೆಯಾದ ಯುವಕನನ್ನು ಊರಿನವರೆಲ್ಲ ಸೇರಿ ಹುಡುಕಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಇದಕ್ಕೆ ನೆಟ್ವರ್ಕ್ ಸಮಸ್ಯೆಯೇ ಪ್ರಮುಖ ಕಾರಣ. ಇಲ್ಲಿ ಪ್ರವಾಸೋದ್ಯಮದ ಅಡಿಯಲ್ಲಿ ಟವರ್ ನಿರ್ಮಾಣವಾಗಿತ್ತು. ದಟ್ಟ ಅರಣ್ಯದ ಮಧ್ಯೆ ಬಂದಂತಹ ವಿದ್ಯುತ್ ತಂತಿಗಳ ಮೂಲಕ ಸಂಪರ್ಕ ಜೋಡಿಸಲಾಗಿದೆ. ಜೋರಾದ ಗಾಳಿ ಮಳೆಗೆ ವಿದ್ಯುತ್ ಸಮಸ್ಯೆ ಎದುರಾಗುತ್ತದೆ. ಟವರ್ಗೆ ಜನರೇಟರ್ ಅಳವಡಿಸಿದರೆ ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ. ಕಳೆದ ವರ್ಷ ಬಿಎಸ್ಎನ್ಎಲ್ ಅವರು ಅಥವಾ ಅವರ ಕಾಂಟ್ರಾಕ್ಟರ್ ಗೊತ್ತಿಲ್ಲ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸುವುದಾಗಿ ಹೇಳಿದ್ದರು. ನಂತರ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಮತ್ತೆ ಪುನಃ ಸೋಲಾರ್ ಪ್ಯಾನೆಲ್ ಅಳವಡಿಸಲು ಸಾಧ್ಯವಿಲ್ಲವೆಂದು ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಊರವರೆಲ್ಲ ಸೇರಿ ಬಿಎಸ್ಎನ್ಎಲ್ ಜಿಟಿಒ ಅವರಿಗೆ ಒಂದು ಮನವಿ ಕೂಡ ನೀಡಲಾಗಿತ್ತು. ಈಗ ನಮ್ಮ ಊರಿನ ಟವರ್ಗೆ ಸೋಲಾರ್ ಪ್ಯಾನೆಲ್ ಅಳವಡಿಸಬೇಕು, ಬ್ಯಾಕಪ್ ಆಗಿ ಜನರೇಟರ್ ಮೂಲಕ ವ್ಯವಸ್ಥೆ ಮಾಡಲಿ. ತೀವ್ರ ಗುಡ್ಡಗಾಡಿನ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆಯನ್ನು ಆಡಳಿತ ನಡೆಸುವವರು ಈ ಕೂಡಲೇ ಗಮನಿಸಿ ತುರ್ತು ಸಮಸ್ಯೆ ಪರಿಹರಿಸಬೇಕು ಎಂದು ಅವರು ಆಗ್ರಹಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.